ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ಶ್ರಾವಣಿ ಸುಬ್ರಹ್ಮಣ್ಯ ಶುಕ್ರವಾರದ ಸಂಚಿಕೆಯಲ್ಲಿ ಈಗಾಗಲೇ ತಾನು ಮದುವೆ ಆಗ್ತಿರೋ ಹುಡುಗ ಸುಬ್ಬು ಅಲ್ಲ ಮದನ್ ಅನ್ನೋ ವಿಷಯ ಶ್ರಾವಣಿಗೆ ಗೊತ್ತಾಗಿರುತ್ತೆ. ಅವಳು ಅದೇ ಬೇಜಾರಲ್ಲಿ ಇರ್ತಾಳೆ. ಈ ಕಡೆ ಅವಳ ಮದುವೆ ತಯಾರಿ ಕೂಡ ಬಹಳ ಜೋರಾಗಿ ನಡೀತಾ ಇರುತ್ತೆ. ಆಗ ಅಲ್ಲಿಗೆ ಬರೋ ಸುಬ್ಬು, ಈ ಕ್ಷಣದಲ್ಲೂ ನೀವೇ ಮೇಡಮ್ ನನ್ನ ಮನಸ್ಸಲ್ಲಿ ಇರೋದು ಅಂತ ಹೇಳ್ತಾನೆ. ಇದನ್ನು ಕೇಳಿ ಶ್ರಾವಣಿಗೆ ಒಂದ್ ಕ್ಷಣ ಆಶ್ಚರ್ಯ ಆದ್ರೂ ಖುಷಿ ಪಡ್ತಾ ಇರ್ತಾಳೆ. ಆದ್ರೆ ಸುಬ್ಬು ಮತ್ತೆ, ನೀವು ನನ್ನ ಕರ್ತವ್ಯ, ನಿಮ್ಮ ಮದುವೆ ಜವಾಬ್ದಾರಿ ನನ್ನ ಮೇಲಿದೆ. ನಿಮ್ಮ ಮದುವೆ ತುಂಬಾ ಚೆನ್ನಾಗಿ ನಡಿಬೇಕು, ನೀವು ಜೀವನ ಪೂರ್ತಿ ಖುಷಿಯಾಗಿ ಇರಬೇಕು ಅನ್ನೋದೇ ನನ್ನ ಆಸೆ ಮತ್ತು ಕನಸು ಅಂತ ಹೇಳ್ತಾನೆ. ಹಾಗಾಗಿ ನೀವೇ ನನ್ನ ಮನಸ್ಸಲ್ಲಿ ಇರೋದು, ಬನ್ನಿ ಮೇಡಮ್ ಹೋಗೋಣ ಅಂತ, ನಿಮಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಸುಬ್ಬುಗೆ ನನ್ನ ಮೇಲೆ ಯಾವುದೇ ಭಾವನೆ ಆಗ್ಲಿ ಪ್ರೀತಿ ಆಗ್ಲಿ ಇಲ್ಲ ಅಂತ ಶ್ರಾವಣಿಗೆ ಅರ್ಥ ಆಗುತ್ತೆ. ಇದರಿಂದ ಅವಳು ತುಂಬಾ ಬೇಜಾರು ಮಾಡ್ಕೊಳ್ತಾಳೆ. ಅಳ್ತಾನೆ ಸುಬ್ಬು ಹಿಂದೆ ಹೋಗ್ತಾಳೆ. ಇನ್ನು ವಿಜಯಾಂಬಿಕಾ ಕಪಿಮುಷ್ಟಿಯಲ್ಲಿ ಸಿಲ್ಕಿ ವರ್ಷಗಳ ಕಾಲ ಸೆರೆಯಲ್ಲಿ ಬಂಧಿಯಾಗಿದ್ದ ಪೃಥ್ವಿರಾಜ್ ತಾನು ಇಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಹೊರಗೆ ಹೋಗ್ಲೇಬೇಕು, ಶ್ರಾವಣಿ ಮದುವೆನ ನಿಲ್ಲಿಸ್ಲೇಬೇಕು ಅಂತ ಪಣ ತೊಟ್ಟು ಟಾಯ್ಲೆಟ್ ಬರೋ ತರ ನಾಟಕ ಮಾಡಿ ಟಾಯ್ಲೆಟ್ ಒಳಗೆ ಹೋಗಿ ಅಲ್ಲಿಂದ ಮೇಲ್ ಹತ್ತಿ ಕಿಂಡಿಯಿಂದ ಪರಾರಿ ಕೂಡ ಆಗ್ತಾನೆ. ರೌಡಿಗಳು ಬಾಗಿಲು ಒಡೆದು ಒಳಗೆ ಬಂದು ನೋಡಿದಾಗ ಅಲ್ಲಿ ಪೃಥ್ವಿರಾಜ್ ಇರೋದೇ ಇಲ್ಲ. ಎಷ್ಟು ಹುಡುಕಿದ್ರು ಎಲ್ಲೆಲ್ಲಿ ಹುಡುಕಿದ್ರು ಅವನು ಸಿಕ್ಕೋದೇ ಇಲ್ಲ. ದೊಡ್ಡ ಮನೆಯವ್ರಿಗೆ ಮದುವೆ ಕಾಗ್ದ ಕೊಟ್ಟು ಲಲಿತಾದೇವಿ ಅಮ್ಮನವ್ರನ್ನ ಮಾತಾಡ್ಸ್ ಬರ್ಬೇಕು ಅಂತ ಅಲ್ಲಿಗೆ ಹೋಗೋ ಪದ್ಮನಾಭ ವೀರೇಂದ್ರ ಬಳಿ ಮಗಳ ಮದುವೆ ಗೊತ್ತಾಗಿದೆ ಅಂತ ಮಾತ್ರ ಹೇಳ್ತಾನೆ. ಸುಬ್ಬು ಮದುವೆ ವಿಚಾರವನ್ನ ಮುಚ್ಚಿಟ್ಬಿಡ್ತಾನೆ. ಆದ್ರೆ ಲಲಿತಾದೇವಿ ಅವ್ರ ಬಳಿ ಬಂದು ಮದುವೆ ವಿಚಾರ ಹೇಳಿ ಮದುವೆ ಕಾಗದ ಕೊಡ್ತಾರೆ. ಮದುವೆ ಕಾಗದ ನೋಡಿದ ಲಲಿತಾದೇವಿ ಅವರಿಗೆ ವರಲಕ್ಷ್ಮಿ ಮದುವೆ ಜೊತೆ ಸುಬ್ಬು ಮದುವೆ ಕೂಡ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಅವರಿಗೂ ಈಗ ದಿಕ್ಕೇ ತೋಚದಂತೆ ಆಗಿರುತ್ತೆ. ಕಣ್ಣೆದ್ರೆ ಮೊಮ್ಮಗಳ ಜೀವನ ಹಾಳಾಗ್ತಿದೆ, ನಾನು ಏನೂ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅವರು ಬಹಳ ನೋವು ಪಟ್ಕೊಳ್ತಾರೆ. ಆ ದೇವರು ಇದೇನ್ ಮಾಡೋದಕ್ಕೆ ಹೊರಟಿದಾನೋ ಅಂತ ಹೇಳಿ ಬೇಸರ ಪಟ್ಕೊಂಡು ನೀನೇ ಏನಾದ್ರೂ ಮಾಡ್ಬೇಕು ಅಂತ ದೇವರು ಮೊರೆ ಹೋಗ್ತಾರೆ. ಈ ಕಡೆ ಸುಬ್ಬು ಮನೆಯಲ್ಲಿ ಅರಿಶಿನ ಶಾಸ್ತ್ರದ ಸಂಭ್ರಮ ಬಹಳ ಜೋರಾಗಿ ನಡೆದಿರುತ್ತೆ. ಆದ್ರೆ ಎಂದಿನಂತೆ ಸುಬ್ಬು ಬಂದಿಲ್ಲ ಅಂತ ತಕರಾರು ತೆಗಿತಾರೆ ಇಂದ್ರಮ್ಮ. ಆದ್ರೆ ಅವರನ್ನ ಹೇಗೋ ಸಮಾಧಾನ ಮಾಡಿ ವರಲಕ್ಷ್ಮಿ ವರದನ ಅರಿಶಿನ ಶಾಸ್ತ್ರ ಮೊದಲು ಆಗುವಂತೆ ಮಾಡಿ ನಂತರ ಶ್ರೀವಲ್ಲಿ ಅರಿಶಿನ ಶಾಸ್ತ್ರ ಮಾಡೋಣ ಅಂತ ಹೇಳ್ತಾರೆ. ಅಲ್ಲಿ ಅರಿಶಿನ ಶಾಸ್ತ್ರ ಸಂಭ್ರಮ ಶುರುವಾಗುತ್ತೆ. ಇಲ್ಲಿ ಶ್ರಾವಣಿ ಮನೆಯಲ್ಲೂ ರೆಸಾರ್ಟ್ ಅಲ್ಲಿ ಅರಿಶಿನ ಶಾಸ್ತ್ರ ಶುರುವಾಗಿರುತ್ತೆ. ವಿಜಯಾಂಬಿಕಾ ಬಳಿ ಮೊದಲು ಅರಿಶಿನ ಹಚ್ಚು ಅಂತ ವೀರೇಂದ್ರ ಹೇಳ್ತಾರೆ. ಇನ್ನೇನು ಆಕೆ ಶ್ರಾವಣಿಗೆ ಅರಿಶಿನ ಹಚ್ಚಬೇಕು. ಆಗ ವಿಜಯಾಂಬಿಕಾಗೆ ರೌಡಿಗಳಿಂದ ಕಾಲ್ ಬರುತ್ತೆ. ಅವಳು ಅರಿಶಿನ ಹಚ್ಚೋದನ್ನ ಬಿಟ್ಟು ಗಡಿಬಿಡಿಯಿಂದ ಅಲ್ಲಿಂದ ಹೊರಗೆ ಬರ್ತಾಳೆ. ಕಾಲ್ ರಿಸೀವ್ ಮಾಡಿ ಪದೇ ಪದೇ ಕಾಲ್ ಮಾಡ್ಬೇಡ ಅಂತ ಹೇಳಿದ್ದೆ ಅಲ್ಲ ಅಂತ ಬೈಯುತ್ತಿರುವಾಗ್ಲೇ ಅವನು ಪೃಥ್ವಿರಾಜ್ ತಪ್ಪಿಸ್ಕೊಂಡ ವಿಚಾರನ ಅವಳ ಹತ್ರ ಹೇಳ್ತಾನೆ. ವಿಜಯಾಂಬಿಕಾ ಗಾಬರಿಯಲ್ಲಿ ತಪ್ಪಿಸ್ಕೊಂಡ್ ಬಿಟ್ನಾ, ಯಾವುದೇ ಕಾರಣಕ್ಕೂ ಅವನು ಇಲ್ಲಿಗೆ ಬರಬಾರ್ದು ಅಂತ ಹೇಳ್ತಿರ್ತಾಳೆ. ಹೇಗಾದ್ರೂ ಮಾಡಿ ಅವನನ್ನ ಹುಡುಕಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಬರುವ ವೀರೇಂದ್ರ, ಯಾರಿಗೆ ಅಕ್ಕ ಹೇಳ್ತಾ ಇರೋದು, ಯಾಕೆ ತಪ್ಪಿಸ್ಕೊಂಡ್ರು ಅಂತ ಪ್ರಶ್ನೆ ಮಾಡ್ತಾನೆ. ಇದರಿಂದ ವಿಜಯಾಂಬಿಕಾಗೆ ಶಾಕ್ ಹೊಡೆದ ಹಾಗಾಗುತ್ತೆ. ವಿಜಯಾಂಬಿಕಾ ಎಂದಿನಂತೆ ವೀರುಗೆ ಏನಾದ್ರೂ ಹೇಳಿ ತಪ್ಪಿಸ್ಕೊಳ್ತಾಳ ಅಥವಾ ವಿಜಯಾಂಬಿಕಾ ಬಂಡವಾಳ ವೀರು ಎದುರು ಬದಲಾಗುತ್ತಾ? ಶ್ರಾವಣಿ ಮದುವೆ ಮದನ್ ಜೊತೆ ನಡೆಯುತ್ತಾ? ತಪ್ಪಿಸ್ಕೊಂಡ ಪೃಥ್ವಿರಾಜ್ ಶ್ರಾವಣಿ ಮದುವೆನ ತಡೀತಾನ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡ್ಬೇಕಾಗಿದೆ. ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಶುಭವಾಗಲಿ. ಧನ್ಯವಾದಗಳು.